ಬಿಗ್ ಬಾಸ್ ಮನೆಗೆ ಬೀಗ ಬಿದ್ದು ಸ್ಪರ್ಧಿಗಳೆಲ್ಲ ಈಗ ಈಗಲ್ 10 ರೆಸಾರ್ಟ್ಗೆ ಶಿಫ್ಟ್ ಆಗಿರ್ತಕ್ಕಂಥ ವಿಚಾರ ನಿಮಗೆಲ್ಲ ಗೊತ್ತೇ ಇದೆ. ಆದರೆ ಇಲ್ಲಿಯೂ ಸಂಕಷ್ಟ ಮುಂದುವರಿತಾ ಇದೆ. ಬಿಗ್ ಬಾಸ್ ಟೀಮ್ಗೆ ಈಗ ಮತ್ತೊಂದು ಶಾಕ್. ಏನು ಶಾಕ್? ಈಗಲ್ 10 ರೆಸಾರ್ಟ್ ಖಾಲಿಗೆ ಸಂಜೆ 7 ಗಂಟೆವರೆಗೆ ಡೆಡ್ಲೈನ್ ಕೊಟ್ಟಿದ್ದಾರಂತೆ. ಬೇರೆ ಈವೆಂಟ್ಗೆ ರೆಸಾರ್ಟ್ ಬುಕ್ ಆಗಿದ್ದ ಹಿನ್ನೆಲೆಯಲ್ಲಿ ಸ್ಪರ್ಧಿಗಳ ಸ್ಥಳಾಂತರಕ್ಕೆ ಸೂಚನೆ. ರೆಸಾರ್ಟ್ ಸೂಚನೆ ಬೆನ್ನಲ್ಲೇ ಸ್ಪರ್ಧಿಗಳನ್ನು ಬೇರೆಡೆಗೆ ಶಿಫ್ಟ್ ಮಾಡೋದಕ್ಕೆ ಚಿಂತನೆ ನಡೀತಾ ಇದೆ. ಈ ಬಗ್ಗೆ ಚರ್ಚೆ ನಡೆಸ್ತಾ ಇದ್ದಾರೆ ಬಿಗ್ ಬಾಸ್ ಆಡಳಿತ ಮಂಡಳಿ. ಓಕೆ, ಅಂದರೆ ಅವರು ಮೊದಲೇ ಈಗಲ್ 10 ರೆಸಾರ್ಟ್ ಅವರು ಬೇರೆ ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಬುಕ್ ಆಗಿದ್ದಿರಬಹುದು. ಈಗ ರೆಸಾರ್ಟ್ನವರು ಹೇಳ್ತಾ ಇದ್ದಾರೆ ಸಾಯಂಕಾಲ 7 ಗಂಟೆ ಒಳಗಡೆ ನಮಗೆ ರೆಸಾರ್ಟನ್ನು ಖಾಲಿ ಮಾಡಿಕೊಡಿ, ಅರ್ಥಾತ್ ನೀವೆಲ್ಲರೂ ಕೂಡ ಇಲ್ಲಿಂದ ಹೊರಡಿ ಅಂತ. ಈಗ ಬಿಗ್ ಬಾಸ್ ಆಡಳಿತ ಮಂಡಳಿಯವರು ಒಂದು ತೀರ್ಮಾನ ತಗೊಳ್ಳೇಬೇಕಾಗತ್ತೆ. ಅಲ್ಲಲ್ಲ ಅಂದರೆ ಇನ್ನೊಂದು ಕಡೆಗೆ ಶಿಫ್ಟ್ ಮಾಡಬೇಕಾಗತ್ತೆ. ಅಲ್ಲೇ ನಿಯರ್ ಬೈ ಇರ್ತಕ್ಕಂಥ ರೆಸಾರ್ಟ್ ಇದೆ, ಅಲ್ಲಿ ಬೇಕಾದಷ್ಟು ಬಿಡದಿ ಸರೌಂಡಿಂಗ್ನಲ್ಲೆಲ್ಲ ಬೇರೆ ಯಾವುದಾದ್ರೂ ರೆಸಾರ್ಟನ್ನು ಬುಕ್ ಮಾಡಿಕೊಂಡು ಹೋಗಬೇಕಾಗತ್ತೆ. ಆಮೇಲೆ ಅದೇನು ಈಗ ಅವ್ರಿಗೆ ಶಾಕ್ ಕೊಟ್ಟಿರೋದಲ್ಲ. ನನ್ನ ಪ್ರಕಾರ ನಿನ್ನೆ ಅವ್ರನ್ನ ಶಿಫ್ಟ್ ಮಾಡಬೇಕಾದ್ರೇ ಹೇಳಿರ್ತಾರೆ, ನಿಮ್ಗೆ ಒಂದು ದಿನ ಟೈಮ್ ಸಿಗುತ್ತಷ್ಟೇ ಅಂತಂದ್ಬಿಟ್ಟು. ಹಾಗಾಗಿ ಇವತ್ತು 7 ಗಂಟೆ ಒಳಗಡೆ ಅವ್ರನ್ನ ಬೇರೆ ರೆಸಾರ್ಟ್ಗೆ ಶಿಫ್ಟ್ ಮಾಡುವಂತಹ ವಿಚಾರದ ಬಗ್ಗೆ ಈಗ ಚಿಂತನೆ ನಡೀತಾ ಇದೆ. ಗೊತ್ತಿಲ್ಲ, ಅವ್ರೇನಾದರೂ ಪರ್ಮಿಷನ್ ಕೊಟ್ಟು ಉಳ್ಕೊಳ್ಳಿ ಅಂತಂದರೆ ಉಳ್ಕೋಬಹುದು. 15 ಜನ ಇದ್ದಾರೆ ಸ್ಪರ್ಧಿಗಳು, 12 ರೂಮ್ ಏನೋ ಬುಕ್ ಮಾಡಿದಾರಂತೆ.